ಹಾಯ್ ಫ್ರೆಂಡ್ಸ್, ಮೂಡಬಿದ್ರೆ ಆಳ್ವಾಸ್ ಕಾಲೇಜಿನಲ್ಲಿ ಬೃಹತ್ ಹಲಸು ಮೇಳ ನಡೀತಾ ಉಂಟು. ಮೇ 8, 9, 10 3 ದಿವಸಗಳ ಕಾಲ ಈ ನಡೀತಾ ಇರುವಂತಹ ಹಲಸು ಹಬ್ಬವೇ ಶುಕ್ರವಾರ, ಶನಿವಾರ, ಆದಿತ್ಯವಾರ ನಡೀತಾ ಇರುವಂತದ್ದು. ಎಲ್ಲರಿಗೂ ರಜೆ ಇರುವ ಸಮಯದಲ್ಲಿಯೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಅದೇ ರೀತಿ ನಾನೀಗ ಆಲ್ರೆಡಿ ಮೂಡಬಿದ್ರೆ ಆಳ್ವಾಸ್ ಕಾಲೇಜಿನಲ್ಲಿ ಬಂದಿದ್ದೇನೆ. ಇಲ್ಲಿಗ ಎಲ್ಲ ಸೆಟ್ಟಿಂಗ್ ಆಗ್ತಾ ಉಂಟು. ತುಂಬಾ ಸ್ಟಾಲ್ಗಳುಂಟು ಆಯ್ತಾ. ಬಂದ ಕೂಡಲೇ ಘಮ ಘಮ ಅಂತೇಳಿ ಹಲಸಿನ ಹಣ್ಣಿನ ಪರಿಮಳ ಬರ್ತದೆ. ಹಾಗೆ ಬೇರೆ ಬೇರೆ ರೀತಿಯ ಹಲಸಿನ ಗಿಡಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ ನರ್ಸರಿ ಗಿಡಗಳಾಗಿರ್ಬೋದು, ಹಲಸಿನ ಹಣ್ಣಾಗಿರ್ಬೋದು, ಹಲಸಿನಿಂದ ಖಾದ್ಯಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ ತಿಂಡಿಗಳ ಮಳಿಗೆಗಳು ಕೂಡ, ಹಾಗೆ ಒಂದು 70-80 ವೆರೈಟಿ ಸ್ಟಾಲ್ಗಳುಂಟು. ತಿನ್ಲಿಕ್ಕಿರುವಂಥದ್ದು ಉಂಟು, ಅದೇ ರೀತಿಯಲ್ಲಿ ನಿಮಗೆ ನೋಡುವಂಥದ್ದು ಸೀರೆಯ ಮಳಿಗೆಗಳಾಗಿರ್ಬೋದು, ಮನೆಗೆ ತಕೊಂಡು ಹೋಗೋದಿದ್ರೆ ತಕೊಂಡು ಹೋಗ್ಲಿಕ್ಕಿರುವಂತಹ ಬೇರೆ ಬೇರೆ ತಿಂಡಿಗಳ ಮಳಿಗೆಗಳಾಗಿರ್ಬೋದು, ಎಲ್ಲವೂ ಕೂಡ ಉಂಟು. ಖಂಡಿತವಾಗಿ ಈ ವೀಕೆಂಡ್ನಲ್ಲಿ ಬನ್ನಿ. ಎಲ್ಲ ಸ್ಟಾಲ್ಗಳ ಜೊತೆಗೆ ನಮ್ಮ ಬಟ್ಟಿನ ಸ್ಟಾಲ್ ಕೂಡ ಇಲ್ಲಿ ಉಂಟು. ಒಂದು ನೀವು ಇಲ್ಲಿ ವೆರೈಟಿ ಎಲ್ಲ ನಮ್ಮ ಮನೆಯಲ್ಲಿ ತಯಾರಿಸಿರುವಂತಹ ಸ್ನ್ಯಾಕ್ಸ್ಗಳಾಗಿರ್ಬೋದು, ವೆರೈಟಿ ಅಂದರೆ ಲಿಮಿಟೆಡ್ ಸ್ಟಾಕಿನಲ್ಲಿ ಹಲಸಿನ ಹಪ್ಪಳ ಉಂಟು. ಎಲ್ಲವೂ ಕೂಡ ನೀವು ಬಂದು ತಗೊಳ್ಬಹುದು. ಉಪ್ಪಿನಕಾಯಿಗಳಾಗಿರ್ಬೋದು, ಸ್ನ್ಯಾಕ್ಸ್ಗಳಲ್ಲಿ ನಮ್ಮದು ವೆರೈಟಿ ಅಂತ ಹೇಳಿದೆ, ಶುದ್ಧವಾಗಿರುವಂಥ ತೆಂಗಿನೆಣ್ಣೆಯಲ್ಲಿ ಹುರಿಯುವಂಥದ್ದು. ಖಂಡಿತವಾಗಿ ಎಲ್ಲರೂ ಬನ್ನಿ. ನಾನು 3 ದಿವಸಗಳ ಕಾಲ ಇಲ್ಲೇ ಇದ್ದೇನೆ. ನಾವು ಮಾತಾಡುವ ಜೊತೆಗೆ ಎಲ್ಲ ಸ್ಟಾಲ್ಗಳಿಗೆ ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತೇನೆ. ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ. ಎಲ್ಲ ಹಳ್ಳಿಗಳಿಂದೆಲ್ಲ ಬಂದಿದ್ದಾರೆ. ವೆರೈಟಿ ಅವರವರ ಮನೆಯಲ್ಲಿ ತಯಾರಿಸಿರುವಂತಹ ಪ್ರಾಡಕ್ಟ್ಗಳನ್ನು ತಕೊಂಡು ಎಲ್ಲ ಸ್ಟಾಲ್ಗಳಿಗೆ ವಿಸಿಟ್ ಮಾಡಿ. ಜೊತೆಗೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನು ಅಂತ ಹೇಳಿದ್ರೆ, ಈ ವೀಕೆಂಡ್ನಲ್ಲಿ ಇಟ್ಟಿರುವ ಕಾರಣ ನಿಮಗೆಲ್ಲರಿಗೂ ಕೂಡ ಬರ್ಬೋದು. ಒಂದು ಮನಸ್ಸನ್ನು, ಅಂದರೆ ಬಿಸಿ ಶೆಡ್ಯೂಲ್ ಇರ್ತದೆ, ನಾವು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತೇವೆ. ಈ ವೀಕೆಂಡ್ನಲ್ಲಿ ಒಂದು ಮನಸ್ಸನ್ನು ಫ್ರೀ ಮಾಡುವಂಥ ಈ ಹಲಸು ಹಬ್ಬಕ್ಕೆ ಖಂಡಿತವಾಗಿ ಎಲ್ಲರೂ ಬನ್ನಿ. ಈ ಕಾರ್ಯಕ್ರಮವನ್ನು ಒಂದು ಗೌಜಿಯಿಂದ ಮಾಡುವ.